ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಕೆಸೆಟ್ ಅಪ್ಲಿಕೇಶನ್ ಅನ್ನ ಹೇಗೆ ಅಪ್ಲೈ ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ಕಲಿಸಲು ಬಂದಿದ್ದೇನೆ. ಬನ್ನಿ ಹೇಗೆ ಓಪನ್ ಮಾಡಬೇಕು, ಅಫಿಷಿಯಲ್ ವೆಬ್ಸೈಟ್, ನೋಟಿಫಿಕೇಶನ್ ಹೇಗೆ ಇರುತ್ತೆ, ಎಲ್ಲಿ ಡೌನ್ಲೋಡ್ ಮಾಡ್ಕೋದನ್ನ ಪ್ರತಿಯೊಂದು ಇನ್ಫಾರ್ಮೇಶನ್ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಕೆಇ ಅಂತ ಸರ್ಚ್ ಮಾಡಿದ್ರೆ ಮೊದಲ ಆಪ್ಷನ್ ಬರುತ್ತೆ, ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ. ಕ್ಲಿಕ್ ಮಾಡಿದ್ರೆ ಇದು ಹೊಸ ವೆಬ್ಸೈಟ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಇಲ್ಲೊಂದು ಆಪ್ಷನ್ ಬರುತ್ತೆ, ನೋಡಬಹುದು ನೀವು. ಕ್ವಿಕ್ ಆಕ್ಸೆಸ್ ಅಲ್ಲಿ ಕೆಇಎ ಹೋಮ್ ಪೇಜ್ ಅಂತ ಇದೆ. ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಕೆಇಎ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಬರಬೇಕು ಪ್ರವೇಶದಲ್ಲಿ ಬರಬೇಕು ಸ್ನೇಹಿತರೆ. ಇಲ್ಲಿ ಬರ್ದಿದೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷಾ ಕೆಸೆಟ್ ಅಂತ ಇದೆ 2026. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಟಿಫಿಕೇಶನ್ ಲಿಂಕ್ ಇದೆ ಸ್ನೇಹಿತರೆ. ಮೊದಲ ಲಿಂಕ್ ಯಾವ್ದಿದೆಪ್ಪ ಅಂದ್ರೆ ನೋಟಿಫಿಕೇಶನ್ ಇದೆ. ಇದರಲ್ಲಿ ಕೆಲವು ಪ್ರಮುಖ ಡೇಟ್ ಗಳನ್ನ ಬೇಕಾದ್ರೆ ನಾವು ನೋಡೋಣ ಬನ್ನಿ. ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಬಂದ್ಬಿಟ್ಟು 10/8/2026 ದಿನಾಂಕ ಪ್ರಾರಂಭವಾಗಿದೆ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 5/9/2026 ಇದೆ. ಅರ್ಜಿ ಪಾವತಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 6/9/2026 ಇದೆ. ಹಾಲ್ ಟಿಕೆಟ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಲ್ ಟಿಕೆಟ್ ಬಿಡುಗಡೆ ಯಾವಾಗ ಆಗುತ್ತಪ್ಪ ಅಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ 1/10/2026. ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು 11/10/2026 ಅಂತ ಇದೆ. ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಬಹಳಷ್ಟು ಮಾಹಿತಿಗಳಿವೆ ಸ್ನೇಹಿತರೆ. ಒಂದೊಂದಾಗಿ ನೀವು ನೋಡಿಕೊಳ್ಳಿ. ಯಾವ ಕಾಸ್ಟ್ನವರಿಗೆ ಎಷ್ಟೆಷ್ಟು ಫೀಸ್ ಇದೆ ಅನ್ನೋದನ್ನ ಎಲ್ಲ ನೀವು ನೋಡಿಕೊಳ್ಳಬಹುದು. ಪೇಪರ್ ನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಎಲ್ಲ ಒನ್ ಬೈ ಒನ್ ಸ್ಟೆಪ್ ಬೈ ಇನ್ಫಾರ್ಮೇಶನ್ ನೋಡಿಕೊಳ್ಳಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲಿಕೇಶನ್ ಹಾಕೋದನ್ನ ಕಲಿಸಲು ಬಂದಿದ್ದೆ. ಮೊದಲ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ, ಕೆಸೆಟ್ ಮೊದಲ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ಕೆಸೆಟ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇದರಲ್ಲಿ ಕ್ಲಿಕ್ ಮಾಡಿದ್ರ ಇಲ್ಲಿ ಮೊದಲಿಗೆ ಬಳಕೆದಾರರು ಇದ್ರೆ ರಿಜಿಸ್ಟರ್ ಗೆ ಬಂದ್ರ ಇಲ್ಲಿ ನಿಮಗೆ 2 ಕ್ವಶನ್ ಕೇಳ್ತಾ ಇದೆ. ಏನಪ್ಪಾ ಇದೆ ಅಂದ್ರೆ, ನೀವು ಕರ್ನಾಟಕ ರಾಜ್ಯದ SLC ಪರೀಕ್ಷಾ ಮಂಡಳಿ ಅಂದ್ರೆ SLC ನೀವು ಕರ್ನಾಟಕ ಬೋರ್ಡ್ ಇಂದ ಪಾಸ್ ಆದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಾದ್ರೆ ನೋ. ಮತ್ತು ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಎಂಟ್ರಿ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಇಲ್ಲಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇಲ್ಲಿ ನಿಮ್ಮ ಹೆಸರು ತೋರಿಸ್ತಾ ಇದೆ, ಡೇಟ್ ಆಫ್ ಬರ್ತ್ ತೋರಿಸ್ತಾ ಇದೆ, ಜೆಂಡರ್ ತೋರಿಸ್ತಾ ಇದೆ, ತಂದೆ ಹೆಸರು ತೋರಿಸ್ತಾ ಇದೆ, ತಾಯಿ ಹೆಸರು ತೋರಿಸ್ತಾ ಇದೆ. ಇಲ್ಲಿ ಡಿಕ್ಲರೇಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಇಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಆಪ್ಷನ್ ಬರುತ್ತೆ. ಇದನ್ನ ಕೂಡ ಟಿಕ್ ಮಾಡಿದ್ರೆ ಸಾಕು. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆಧಾರ್ ಸಂಖ್ಯೆಯನ್ನ ಕೇಳ್ತಾ ಇದೆ. ಆಧಾರ್ ಥ್ರೂ ವೆರಿಫೈ ಕನ್ಫರ್ಮ್ ಮಾಡ್ಕೋಬೇಕು ಸ್ನೇಹಿತರೆ. ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ನಿಮ್ಮ ಎಂಟ್ರಿ ಮಾಡಿದ್ರ ಇದು ಡಿಕ್ಲರೇಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಬೇಕಾದ್ರೆ ಒಮ್ಮೆ ಓದಾದ ತಕ್ಷಣ ನೀವು ಏನ್ ಕ್ಲಿಕ್ ಮಾಡಬಹುದು. ಇಲ್ಲಿ ಆಪ್ಷನ್ ಇದೆ OTP ಫೇಸ್ ಅಂತ ಇದೆ. ಎಲ್ಲರಿಗಿಂತ ಬೆಸ್ಟ್ ಆಪ್ಷನ್ ಇಸ್ OTP ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರ ಇಲ್ಲಿ ಜಸ್ಟ್ ಒಂದು ಆಪ್ಷನ್ ಬರುತ್ತೆ, ಜನರೇಟ್ OTP ಅಂತ. ಕ್ಲಿಕ್ ಮಾಡಿ ಓಕೆ ಮಾಡಿ. ಈಗ ನಿಮ್ಮ ರಿಜಿಸ್ಟರ್ಡ್ ಆಧಾರ್ ಮೊಬೈಲ್ ನಂಬರ್ ಗೆ ಒಂದು OTP ಅನ್ನ ಬಂದಿರುತ್ತೆ ಸ್ನೇಹಿತರೆ. ಆ OTP ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಸ್ನೇಹಿತರೆ. OTP ಎಂಟ್ರಿ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಪ್ರೊಸೆಸ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಫಾರ್ಮ್ ಅಲ್ಲಿ ನೆಕ್ಸ್ಟ್ ಪ್ರೊಸೆಸ್ ನಿಮ್ಮ ಹೆಸರು ತೋರಿಸ್ತಾ ಇದೇನಾ, ಇಲ್ಲಿ ಇನ್ಫಾರ್ಮೇಶನ್ ತೋರಿಸ್ತಾ ಇದೇನಾ, ತಂದೆ ಹೆಸರು ತೋರಿಸ್ತಾ ಇದೇನಾ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ನಿಮ್ಮ PG ಡಿಗ್ರಿ ಮುಗಿದಿರಬೇಕು ಅಂತ ಹೇಳ್ತಾ ಇದೆ ಕ್ವಾಲಿಫಿಕೇಶನ್. ಮತ್ತು ಇಲ್ಲಿ ನ್ಯಾಷನಾಲಿಟಿ ಬಂದಿದೆ ಇಂಡಿಯನ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಇಮೇಲ್ ನಂಬರ್ ಇದೆ, ಮೊಬೈಲ್ ನಂಬರ್ ಇದೆ. ಇಮೇಲ್ ನಂಬರ್ ಅನ್ನ ಮೊದಲಿಗೆ ಎಂಟ್ರಿ ಮಾಡಿ ಸ್ನೇಹಿತರೆ. ಇಮೇಲ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ರೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಒಂದು ವೆರಿಫೈ ಮಾಡಬೇಕು ಸ್ನೇಹಿತರೆ. ಮೊದಲಿಗೆ ಇಮೇಲ್ ಅನ್ನ ವೆರಿಫೈ ಮಾಡಿ ಅದರ OTP ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ OTP ಇಲ್ಲಿ ಇಮೇಲ್ ಎಂಟ್ರಿ ಮಾಡಿದ್ರೆ ಇಲ್ಲಿ OTP ಬರುತ್ತೆ, ವೆರಿಫೈ ಅನ್ನ ಮಾಡಬೇಕು. ಇಮೇಲ್ OTP ಎಂಟ್ರಿ ಮಾಡಿ ಸ್ನೇಹಿತರೆ. ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಇದು ಸಕ್ಸಸ್ಫುಲಿ ಅಂತ ಬರಬೇಕು. ಅದೇ ರೀತಿ ಬಂತ ಇಲ್ಲಿ ತೆಳಗಡೆ ಏನ್ ತೋರಿಸ್ತಾ ಇದೆಯಪ್ಪ ಅಂದ್ರೆ ಇಲ್ಲಿ ಮೊಬೈಲ್ ನಂಬರ್ ಅನ್ನ ತೋರಿಸ್ತಾ ಇದೆ. ಮೊಬೈಲ್ ನಂಬರ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಸೆಂಡ್ OTP ಅನ್ನ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ OTP ಅನ್ನ ಕ್ಲಿಕ್ ಮಾಡಿ. OTP ಬಂತ ಸ್ನೇಹಿತರೆ. ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ನೋಡಬಹುದು ಮೊಬೈಲ್ OTP ಮತ್ತು ಎರಡರ OTP ಕೂಡ ಇಲ್ಲಿ ತೋರಿಸ್ತಾ ಇದೆ. ವೆರಿಫೈಡ್ ಇಮೇಲ್ ಐಡಿನೂ ತೋರಿಸ್ತಾ ಇದೆ, ವೆರಿಫೈಡ್ ಮೊಬೈಲ್ ಅಂತ ತೋರಿಸ್ತಾ ಇದೆ. ಈ ನೆಕ್ಸ್ಟ್ ಆಪ್ಷನ್ ಇದೆ ಪಾಸ್ವರ್ಡ್ ಅಂತ. ಪಾಸ್ವರ್ಡ್ ಅನ್ನ ನಿಮಗೆ ಇದರಲ್ಲಿ ನಂಬರ್ ಕೂಡ ಇರಬೇಕು ಸ್ನೇಹಿತರೆ, ಟೆಕ್ಸ್ಟ್ ಕೂಡ ಇರಬೇಕು. ಯಾವ ರೀತಿ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ ನೋಡ್ಕೋರಿ. ಪಾಸ್ವರ್ಡ್ ಸೆಟ್ ಮಾಡೋಕೆ ಬಹಳ ಮಂದಿಗೆ ಸಮಸ್ಯೆ ಬರುತ್ತೆ. ಆಮೇಲೆ ಹೇಳ್ತಾರೆ ಸರ್ ಪಾಸ್ವರ್ಡ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ಕೋರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಮೊದಲ ಹೆಸರಿನ ಅಕ್ಷರ ಕ್ಯಾಪಿಟಲ್ ಅಂತ ಹೇಳ್ಕೋರಿ. ನಾ ಇದೇ ಇಡಂತ ಹೇಳ್ತಿಲ್ಲ, ಎಕ್ಸಾಂಪಲ್ ತೋರಿಸ್ತಾ ಇದೆ. ಇಲ್ಲ ಮೊದಲ ಅಕ್ಷರ ಏನಿದೆ ನಿಮ್ಮ ಹೆಸರಿಂದು ಇದೇನಿದಪ್ಪ ಅಂದ್ರೆ ಕ್ಯಾಪಿಟಲ್ ಇದೆ. ಅದರ ಜೊತೆಗೆ ಉಳಿದ ಎಲ್ಲ ಅಕ್ಷರಗಳ ಸ್ಮಾಲ್. ಅದಾದ ತಕ್ಷಣ ಅದರಲ್ಲಿ ಸಿಂಬಲ್. ಅದಾದ ತಕ್ಷಣ ಸುಮ್ಮನೆ ಫಾರ್ ಎಕ್ಸಾಂಪಲ್ ಇಯರ್. ಅದರ ಜೊತೆಗೆ ಮತ್ತೆರಡು ಸಿಂಬಲ್ ಅನ್ನ ಯೂಸ್ ಮಾಡಿ. 2 ಅಥವಾ 3 ಸಿಂಬಲ್ ವಿತ್ ನಂಬರ್ ವಿತ್ ಕ್ಯಾಪಿಟಲ್ ವಿತ್ ಸ್ಮಾಲ್. ಇದು ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ಇಟ್ಟುಕೊಂಡು ಈ ರೀತಿಯನ್ನ ಇಡಬಹುದು. ಇದೊಂದು ಎಕ್ಸಾಂಪಲ್ ಗೋಸ್ಕರ ಇದೆ ಮಾತ್ರ. ಓಕೆನಾ, ನೀವು ಯಾವ ರೀತಿ ಬೇಕು ನೀವು ಆ ರೀತಿಯನ್ನ ಇಡಬಹುದು. ಇಲ್ಲಿ ಮೊದಲಿಗೆ ನಾ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ ಎಂಟ್ರಿ ಮಾಡಿದೆ, ಸ್ಟ್ರಾಂಗ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಟೈಪ್ ಮಾಡಿ. ಪಾಸ್ವರ್ಡ್ ಅನ್ನ ಟೈಪ್ ಮಾಡಿದೆನಾ, ಇಲ್ಲಿ ಕೇಳ್ತಾ ಇದೆ ನಿಮ್ಮ ಭಾವಚಿತ್ರ ಮತ್ತು ಇಲ್ಲಿ ಕೇಳ್ತಾ ಇದೆ ಸಹಿ, ಇಲ್ಲಿ ಕೇಳ್ತಾ ಇದೆ ಲೆಫ್ಟ್ ಥಂಬ್ ಮತ್ತು ಸೈಜ್ ಸ್ನೇಹಿತರೆ. ಸೈಜ್ ಇದು ಮ್ಯಾಕ್ಸಿಮಮ್ ಸೈಜ್ 50 KB ಮತ್ತು ಇದರದ್ದು ಸೈಜ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 50 KB ಒಳಗಡೆ ಇರಬೇಕು. 50 KB ಮ್ಯಾಗ್ ಅಲ್ಲ, ಒಳಗಡೆ. ಫೋಟೋ ಸೆಲೆಕ್ಟ್ ಮಾಡಿಕೊಳ್ಳಿ. ಓಪನ್ ಆಯ್ತಾ. ಸಿಗ್ನೇಚರ್ ಅನ್ನ ತೆಗೆದುಕೊಳ್ಳಿ. ಸೆಲೆಕ್ಟ್ ಮಾಡಿದ್ರ ಸೈಜ್ 50 KB ಒಳಗಡೆ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಲೆಫ್ಟ್ ಥಂಬ್ ಅನ್ನ ತೆಗೆದುಕೊಳ್ಳಿ. 3 ಬಂತ. ಇಲ್ಲಿ ನೋಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಅನ್ನ ಕಾಣ್ತಾ ಇದೆ. ಈ ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ರಿಜಿಸ್ಟರ್ ನೋಡಬಹುದು ಸ್ನೇಹಿತರೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಕಾಣ್ತಾ ಇದೆ. ಇದನ್ನು ಒಮ್ಮೆ ಕಾಪಿ ಮಾಡಿ ಇಟ್ಟುಕೊಳ್ಳಿ. ಸ್ಕ್ರೀನ್ ಶಾಟ್ ಬೇಕಾದ್ರೆ ತೆಗೆದು ಇಟ್ಟುಕೊಳ್ಳಿ. ಎಲ್ಲ ಇನ್ಫಾರ್ಮೇಶನ್ ನಿಮ್ದೇ ಇರುತ್ತೆ. ಇದರಲ್ಲಿ ನಿಮಗೆ ಏನ್ ತೋರಿಸ್ತಾ ಇದೆಪ್ಪ ಅಂದ್ರೆ ನಿಮ್ಮ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ. ತೆಗೆದುಕೊಂಡು
ತೆಗೆದುಕೊಂಡ್ರ ಸ್ನೇಹಿತರೆ, ತೆಗೆದುಕೊಂಡು ಇಲ್ಲಿ ಬ್ಯಾಕ್ ಟು ಹೋಮ್ ಅಂತ ಪೇಜ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ 3 ಆಪ್ಷನ್ ಇದೆ. ರಿಜಿಸ್ಟರ್ಡ್ ನಂಬರ್ ಮೂಲಕನೂ ಲಾಗಿನ್ ಮಾಡಬಹುದು, ಇಮೇಲ್ ಮೂಲಕ ಮಾಡಬಹುದು, ಮೊಬೈಲ್ ನಂಬರ್ ಮೂಲಕ ಮಾಡಬಹುದು. ಅದು ಪಾಸ್ವರ್ಡ್ ಯಾವ್ದು ಕೊಟ್ಟಿರ್ತೀರಾ ಅದು ಎಂಟ್ರಿ ಮಾಡಬೇಕು. ಸ್ನೇಹಿತರೆ ನೀವು ನೋಡಬಹುದು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಮತ್ತೆ ಇಲ್ಲಿ ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ರ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆ ಸ್ನೇಹಿತರೆ. ಕನ್ಫ್ಯೂಸ್ ಆದ್ರೆ ರಿಫ್ರೆಶ್ ಮಾಡಬಹುದು. ಯಾವ ಕ್ಯಾಪ್ಚರ್ ಕೋಡ್ ಕ್ಲಿಯರ್ ಆಗಿ ನೀವು ಅದನ್ನ ವಿಸಿಬಲ್ ಆಗಿ ಓದಬಹುದು ಅಂತ ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಲಾಗಿನ್ ವಿತ್ OTP ಅನ್ಬೇಕು. ಆದ್ರೆ ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ನೀವು ರಿಜಿಸ್ಟರ್ಡ್ ನಂಬರ್ ಮೂಲಕನೂ ಅಪ್ಲಿಕೇಶನ್ ನಂಬರ್ ಮೂಲಕ ಅಪ್ಲೈ ಲಾಗಿನ್ ಆಗಬಹುದು, ಇಮೇಲ್ ಮೂಲಕ ಲಾಗಿನ್ ಆಗಬಹುದು, ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗಬಹುದು. ಇಲ್ಲಿ ಕ್ಲಿಕ್ ಮಾಡಿ ಲಾಗಿನ್ OTP ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ 3 ಆಪ್ಷನ್ ಬರ್ತಾ ಇದೆ. ಮೊಬೈಲ್ ನಂಬರ್ ಗೆ OTP ಅನ್ನ ಇಲ್ಲಿ ಕಳಿಸಬಹುದು, ಇಮೇಲ್, ವಾಟ್ಸ್ಆಪ್. ಸೆಂಡ್ OTP ಅಂತ ಕ್ಲಿಕ್ ಮಾಡಿ ಯಾವುದೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಈಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಗೆ ಒಂದು OTP ಅನ್ನ ಬಂದಿರುತ್ತೆ ಸ್ನೇಹಿತರೆ. OTP ವೆರಿಫೈ OTP ಅಂತ ಕ್ಲಿಕ್ ಮಾಡಿ. ವೆರಿಫೈಡ್ ಆಯ್ತಾ? ಈಗ ನೋಡಬಹುದು ನಿಮ್ಮ ಹತ್ರ ಇಲ್ಲಿ 3 ಆಪ್ಷನ್ ಕಾಣ್ತಾ ಇದೆ. ಏನೇನಿದೆ ಸ್ನೇಹಿತರೆ, ಇಲ್ಲಿ ಜನರಲ್ ಡೀಟೇಲ್ಸ್ ಅಂತ ಇದೆ, ಪೇಮೆಂಟ್ ಹಿಸ್ಟ್ರಿ ಅಂತ ಇದೆ, ಮ್ಯಾನುವಲ್ ಎಡಿಟ್ ಅಂತ ಇದೆ. ಮೊದಲಿಗೆ ನೋಡಬಹುದು ನೀವು ಏನೇನಿದೆಪ್ಪ ಅಂದ್ರೆ ಇಲ್ಲಿ ಒಂದೊಂದಾಗಿ ನೋಡಿಕೊಳ್ಳಿ. ಮೊದಲಿಗೆ ನಿಮ್ಮ ಹೆಸರು, ಅಪ್ಲಿಕೇಶನ್ ನಂಬರ್ ಇದೆ, ಮೊಬೈಲ್ ನಂಬರ್ ಇದೆ, ನಿಮ್ಮ ಹೆಸರಿದೆ, ಇಮೇಲ್ ID ಇದೆ, ತಂದೆ ಹೆಸರಿದೆ, ತಾಯಿ ಹೆಸರಿದೆ, ಅದಾದ ತಕ್ಷಣ ಡೇಟಾ ಬರ್ತ್ ಇದೆ. ಇವು ಯಾವುದೇ ಎಡಿಟ್ ಆಗ್ತಾ ಇಲ್ಲ. ಇದರಲ್ಲಿ ಏನೇ ಎಡಿಟ್ ಮಾಡಬೇಕಿತ್ತಂದ್ರೆ ಇಲ್ಲಿ ಮ್ಯಾನುವಲ್ ಎಡಿಟ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವುದೇ ಹೆಸರನ್ನ ಇಲ್ಲಿ ಆಪ್ಷನ್ ಕೆಲವೊಂದು ಆಗ್ತಾ ಇದೆ ಸ್ನೇಹಿತರೆ. ಕೆಲವೊಬ್ರು ಇದರ ಮ್ಯಾನುವಲ್ ಎಡಿಟ್ ಅಲ್ಲಿ ಬಂದು ಇಲ್ಲಿ ಎಡಿಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ನಿಮ್ಮ ತಂದೆ ಹೆಸರು ಎಡಿಟ್ ಮಾಡಬಹುದು, ತಾಯಿ ಹೆಸರು ಕೂಡ ಎಡಿಟ್ ಮಾಡಬಹುದು, ಡೇಟ್ ಆಫ್ ಬರ್ತ್ ಕೂಡ ಎಡಿಟ್ ಮಾಡಬಹುದು. ಇದು ಸೇವ್ ಡೀಟೇಲ್ಸ್ ಅಂತ ಮಾಡಬೇಕು, ಏನ ಚೇಂಜಸ್ ಇದ್ದಲ್ಲಿ ಮಾತ್ರ. ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿದೆ, ಏನೇ ಚೇಂಜಸ್ ಇದ್ದಲ್ಲಿ ಇದನ್ನ ಕ್ಲಿಕ್ ಮಾಡಿ. ಇಲ್ಲಪ್ಪ ಅಂದ್ರೆ ಎಲ್ಲಾ ಕರೆಕ್ಟ್ ಇದೆ ಅಂದ್ರೆ ಡೈರೆಕ್ಟ್ ಜನರಲ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ನೀಟಾಗಿ ನೋಡಿಕೊಳ್ಳಿ. ಇಲ್ಲಿ ವಿಳಾಸವನ್ನ ಎಂಟ್ರಿ ಮಾಡಬೇಕು. ನಿಮಗೆ ಮೊದಲೇ ತೋರಿಸಿದ್ದೀನಿ ಅಪ್ಲಿಕೇಶನ್ ಹೇಗೆ ಎಡಿಟ್ ಮಾಡಬಹುದು ಅನ್ನೋದನ್ನ ಕಲಿಸಿದ್ದೀನಿ. ಕ್ಲಿಕ್ ಮಾಡಬಹುದು. ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಆಪ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಮ ಅಡ್ರೆಸ್ ಅನ್ನ ಎಂಟ್ರಿ ಮಾಡಿ. ಇಲ್ಲಿ ಪಿನ್ ಕೋಡ್ ಕೇಳ್ತಾ ಇದೆ, ಎಂಟ್ರಿ ಮಾಡಿ. ನಿಮ್ಮ ಸ್ಟೇಟ್ ಕೇಳ್ತಾ ಇದೆ, ಸೆಲೆಕ್ಟ್ ಅನ್ನ ಮಾಡಿಕೊಳ್ಳಿ. ನಿಮ್ಮ ಡಿಸ್ಟ್ರಿಕ್ಟ್ ಕೇಳ್ತಾ ಇದೆ, ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ತಕ್ಷಣ ನಿಮ್ಮ ತಾಲೂಕಾ ಕೇಳ್ತಾ ಇದೆ, ಸೆಲೆಕ್ಟ್ ಮಾಡಿಕೊಳ್ಳಿ. ಅದರ ಜೊತೆಗೆ ಏನ್ ಕೇಳ್ತಾ ಇದೆ, ಮಾತೃಭಾಷೆ ಕೇಳ್ತಾ ಇದೆ, ಮದರ್ ಟಂಗ್, ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ನಿಮ್ಮ ಧರ್ಮ ಕೇಳ್ತಾ ಇದೆ, ಧರ್ಮವನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಎಲ್ಲ ಧರ್ಮಗಳಿವೆ ಸ್ನೇಹಿತರೆ, ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ತಕ್ಷಣ ನಿಮ್ಮ ತಾಲೂಕಾ ಹೆಸರು ಸೆಲೆಕ್ಟ್ ಮಾಡಿಕೊಂಡ್ರ ರಾಷ್ಟ್ರೀಯತೆ ಇಂಡಿಯನ್ ಅಂತ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಇದೆ PG ಡಿಗ್ರಿ ಕ್ವಾಲಿಫಿಕೇಶನ್ PG ಅಂತ ಬಂದಿದೆ. ಮ್ಯಾರಿಡ್, ಅನ್ಮ್ಯಾರಿಡ್, ಡೈವರ್ಸ್ಡ್ ಅಂತ ಇದೆ. ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್, ಡೈವರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಒಮ್ಮೆ ಎಲ್ಲ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ. ಸೇವ್ ಜನರಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಎಸ್ ಶೋರ್ ಅಂತ ಕ್ಲಿಕ್ ಮಾಡಿ. ಮೊದಲನೇ ಆಪ್ಷನ್ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ. ಈಗ ಎರಡನೇ ಆಪ್ಷನ್ ಬಂದ್ಬಿಟ್ಟು ಎರಡನೇ ಆಪ್ಷನ್ ಗೆ ಈಗ ಮೊದಲ ಆಪ್ಷನ್ ಸಕ್ಸಸ್ಫುಲಿ ಸೇವ್ ಆಯ್ತಾ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಎರಡನೇ ಆಪ್ಷನ್ ಬರುತ್ತೆ ಸ್ನೇಹಿತರೆ, ಕ್ಯಾಟಗರಿ ರಿಸರ್ವೇಶನ್ ಅಂತ ಕೇಳ್ತಾ ಇದೆ. ರಿಸರ್ವೇಶನ್ ಕೋರ್ತೀರಾ ಅಂದ್ರೆ ಎಸ್ ಅನ್ನ ಕ್ಲಿಕ್ ಮಾಡಬೇಕು. ಎಸ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ RD ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಚೆಕ್ RD ನಂಬರ್ ಅಂತ ಕೇಳಬೇಕು. ಇಲ್ಲಿ RD ನಂಬರ್ ವೆರಿಫೈ ಆಗುತ್ತೆ ಸ್ನೇಹಿತರೆ. ನಿಮ್ಮ ಎಲ್ಲಾ ಇನ್ಫಾರ್ಮೇಶನ್ ತೋರಿಸುತ್ತೆ. ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಇನ್ಫಾರ್ಮೇಶನ್ ತೋರಿಸುತ್ತೆ. ಕಾಸ್ಟ್ ಅದು ಎಲ್ಲ ತೋರಿಸ್ತಾ ಇದೆ. ಚೆಕ್ ಮಾಡಿ. ಎಕ್ಸ್ಪೈರಿ ಡೇಟ್ ಇದೆ ಮತ್ತು ಕಾಸ್ಟ್ ಅದು ತೋರಿಸ್ತಾ ಇದೆ. ಸಬ್ ಕಾಸ್ಟ್, ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿದ್ರೆ ಎಸ್, ಇಲ್ಲಾದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ತೆಳಗಡೆ ಆಪ್ಷನ್ ಬರಬೇಕು ಸೇವ್ ಅಂತ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಮೂರನೇ ಆಪ್ಷನ್ ಬಂದಿದೆ ಸ್ನೇಹಿತರೆ, ಲಿಂಗಾಯತ ಅಲ್ಪ ಸಂಖ್ಯಾತ ಅಭ್ಯರ್ಥಿಗಳು ಇದ್ದಲ್ಲಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು ಎಸ್, ಇಲ್ಲಾದ್ರೆ ನೋ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡಬೇಕು. ಪ್ರೀವಿಯಸ್ ಇಯರ್ KEST ಡೀಟೇಲ್ಸ್, ಹಿಂದಿನ ವರ್ಷ ನೀವು KCET ಎಕ್ಸಾಮ್ ಬರ್ದಿದ್ರೆ ಹಾಕ್ಬೇಕು ಸ್ನೇಹಿತರೆ. ಇದು ಮೊದಲ ಬಾರಿಗೆ ಬರ್ದಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಸೇವ್ KCET ಅಂತ ಕ್ಲಿಕ್ ಮಾಡಿ. ಮೊದಲ ಬಾರಿಗೆ ಬರ್ದಿದ್ರೆ ಏನೇನ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆನಾ? ಮೊದಲ ಬಾರಿಗೆ ಇಲ್ಲಿ ಬರ್ದಿದ್ರೆ ಇಲ್ಲಿ ಏನೇನ್ ಬರ್ತಾ ಇದೆ ನೋಡಿ, ಕೇಳ್ತಾ ಇದೆ. ಏನ್ ಕೇಳ್ತಾ ಇದೆ? ವಿಷಯ. ನೀವು ಯಾವ ವಿಷಯದ ಬಗ್ಗೆ ಬರ್ದಿದ್ದೀರಾ, ಕನ್ನಡ, ಹಿಂದಿ, ಇಂಗ್ಲಿಷ್, ನಿಮ್ಮ ಸಬ್ಜೆಕ್ಟ್ ಹೆಸರು ತೋರಿಸುತ್ತೆ ಮತ್ತು ನಿಮ್ಮ ರಿಜಿಸ್ಟರ್ಡ್ ನಂಬರ್, KCET ರಿಜಿಸ್ಟರ್ಡ್ ನಂಬರ್ ಕೇಳ್ತಾ ಇದೆ. ಇದು ಇದಕ್ಕಿಂತ ಮುಂಚೆ ಮೊದಲೇ ಅಪ್ಲೈ ಮಾಡಿದವರಿಗೆ ಮಾತ್ರ. ಫಸ್ಟ್ ಟೈಮ್ ಅಪ್ಲೈ ಮಾಡೋರು ನೋ ಅಂತ ಕ್ಲಿಕ್ ಮಾಡಿ. ಓಕೆನಾ? KCET ಎಕ್ಸಾಮ್ ಅನ್ನ ಮೊದಲಿಗೆ ಬಾರಿ ಎಕ್ಸಾಮ್ ಬರೆಯೋರು ನೋ ಅಂತ ಕ್ಲಿಕ್ ಮಾಡಿ. ಪ್ರತಿ ಸರಿ ಇದು ಸ್ಕ್ರೋಲ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಒಮ್ಮೆ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಗಳು ಇಲ್ಲಿ ತೋರಿಸಬೇಕು ಸ್ನೇಹಿತರೆ. ಈಗ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಬರುತ್ತೆ UG ಮತ್ತು PG ಅಂತ. UG ಆಪ್ಷನಲ್ ಇದೆ, PG ರಿಕ್ವೈರ್ಡ್ ಇದೆ. UG ಅಲ್ಲಿ ಕೂಡ ನೀವು ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ. ಫಸ್ಟ್ ಇಲ್ಲಿ UG ಇನ್ಫಾರ್ಮೇಶನ್ ಎಂಟ್ರಿ ಮಾಡಿ, ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಡಿಗ್ರಿ ಕಾಲೇಜ್ ಹೆಸರು ಕೇಳ್ತಾ ಇದೆ, ಡಿಗ್ರಿ ಕಾಲೇಜ್ ಇನ್ಫಾರ್ಮೇಶನ್ ಇದೆ. ಇದು ಆಪ್ಷನಲ್ ಇದೆ, ನೀವು ಎಂಟ್ರಿ ಮಾಡಬಹುದು ಬಿಡಬಹುದು. PG ಅನ್ನ ಕಂಪಲ್ಸರಿ ಮಾಡಂತ ಹೇಳ್ತಾ ಇದ್ದಾರೆ. ಡಿಗ್ರಿ ಕಾಲೇಜ್ ಹೆಸರು, ಡಿಗ್ರಿ ನೇಮ್ ಅಂತ ಇದೆ ಮತ್ತು ಕಾಲೇಜ್ ನೇಮ್ ಅಂತ ಇದೆ. ನೆಕ್ಸ್ಟ್ ರಿಕ್ವೈರ್ಡ್ ಯೂನಿವರ್ಸಿಟಿ ಅಂತ ಇದೆ, ರಿಜಿಸ್ಟ್ರೇಷನ್ ನಂಬರ್ ಇದೆ, ಪಾಸಿಂಗ್ ಇಯರ್ ಇದೆ. ಅದಾಗಣ ಯಾವ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಪಾಸ್ ಆಗಿದ್ರೆ, ಜಸ್ಟ್ ಪಾಸ್ ಆಗಿದ್ರೆ ಕೇಳ್ತಾ ಇದೆ. ಪಾಸಿಂಗ್ ಮಂತ್ ಕೇಳ್ತಾ ಇದೆ. ನೆಕ್ಸ್ಟ್ ಎಷ್ಟು ವರ್ಷದ ಡಿಗ್ರಿ ಅಂತ ಮಾರ್ಕ್ಸ್ ಕೂಡ ಎಂಟ್ರಿ ಇದೆ. ಬನ್ನಿ ಒಂದೊಂದಾಗಿ ಎಂಟ್ರಿ ಮಾಡೋಣ. ಮೊದಲಿಗೆ ನಾ ತಗೊಂಡಿದ್ದೀನಿ UG ಇನ್ಫಾರ್ಮೇಶನ್ ಆಡ್ ಮಾಡೋಣ ಸ್ನೇಹಿತರೆ. ಡಿಗ್ರಿ ನೇಮ್ ಅಂತ ಇದೆ, BA ಅಂತ ಆಡ್ ಮಾಡಬಹುದು. ನೀವು ಪೂರಾ ಬೇಕಾದ್ರೆ ಬರೀಬಹುದು ಸ್ನೇಹಿತರೆ. ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಬರೀಬಹುದು, BCom ಇದ್ರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಬರೀಬಹುದು. ನಿಮ್ಮ ಡಿಗ್ರಿ ಹೆಸರನ್ನ ಪೂರ್ಣ ಬರೀಬಹುದು. ನೆಕ್ಸ್ಟ್ ಆಪ್ಷನ್ ಇದೆ ಕಾಲೇಜ್ ನೇಮ್ ಅಂತ ಇದೆ, ಯೂನಿವರ್ಸಿಟಿ ನೇಮ್ ಬರ್ತದೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ಪಾಸಿಂಗ್ ಇಯರ್ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಪಾಸ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅದು ಹಾಕ್ಬೇಕು. ಪಾಸಿಂಗ್ ಮಂತ್ ಎಂಟ್ರಿ ಮಾಡಿ. ಅದಾದ ತಕ್ಷಣ ಇಲ್ಲಿ ಎಷ್ಟು ವರ್ಷದ ಡಿಗ್ರಿ ಇದೆ
ಇದೆ 2 ವರ್ಷ 3 ವರ್ಷ 4 ವರ್ಷ. ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಅಪ್ಲಿಕೇಶನ್ ಹಾಕಲ್ಲಿ ಡಿಗ್ರಿ ಇನ್ಫಾರ್ಮೇಶನ್ ಆಡ್ ಮಾಡಲಿ 4 ವರ್ಷ 2 ವರ್ಷ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ನಿಮ್ಮ ಗ್ರಾಜುಯೇಷನ್ ಎಷ್ಟು ವರ್ಷದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಟ್ಟು ಅಂಕಗಳು ಇಲ್ಲಿ ಬರ್ತಿದೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಪ್ಟೆಂಡ್ ಮಾರ್ಕ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಒಟ್ಟು ಅಂಕಗಳು ಎಷ್ಟಿವೆ ಅದರಲ್ಲಿ ನೀವು ಎಷ್ಟು ಗಳಿಸಿದ್ದೀರಾ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಇದೆನಾ ಒಮ್ಮೆ ನೋಡಿಕೊಳ್ಳಿ. ಸೇವ್ ಯುಜಿ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ಯುಜಿ ಇನ್ಫಾರ್ಮೇಶನ್ ಸಕ್ರಿಯಾಗಿ ಸೇವ್ ಆಗಿದೆ. ಅದೇ ರೀತಿ ಪಿಜಿ ಇನ್ಫಾರ್ಮೇಶನ್ ಅನ್ನ ನೀವು ಆಡ್ ಮಾಡಬೇಕು. ಸೇಮ್ ಇಲ್ಲಿ ಕಾಲೇಜ್ ನೇಮ್ ಅನ್ನ ಆಡ್ ಮಾಡಿ, ನಿಮ್ಮ ಡಿಗ್ರಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳಿ, ಕಾಲೇಜ್ ನೇಮ್ ಅನ್ನ ಆಡ್ ಮಾಡಿ, ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಹೆಸರನ್ನ ಸೆಲೆಕ್ಟ್ ಅನ್ನ ಎಂಟ್ರಿ ಮಾಡಿ, ಪಾಸಿಂಗ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಯಾವ ಗ್ರೇಡ್ ನಲ್ಲಿ ಪಾಸ್ ಆಗಿದ್ದೀರಾ ಅಥವಾ ಒಟ್ಟು ಅಂಕಗಳು ಎಷ್ಟು, ನೆಕ್ಸ್ಟ್ ಇದು ಎಷ್ಟು ವರ್ಷದಿತ್ತು ನಿಮ್ದು ಯುಜಿ, ಆದ ತಕ್ಷಣ ಇಲ್ಲಿ ಗಳಿಸಿದ ಅಂಕ ಎಷ್ಟು, ಒಟ್ಟು ಅಂಕ ಎಷ್ಟು, ಎರಡು ಇನ್ಫಾರ್ಮೇಶನ್ ಆಡ್ ಮಾಡಿ ಸೇವ್ ಯುಜಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಯುಜಿ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಯುಜಿ ಮತ್ತು ಪಿಜಿ ಎರಡು ಸೇವ್ ಆಗಿದೆ ಸ್ನೇಹಿತರೆ. ನೀವು ಕರೆಕ್ಟ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಆಡ್ ಮಾಡಿ. ಇಲ್ಲಿ ಆಡ್ ಮಾಡೋಣ. ಏನೇ ಇನ್ಫಾರ್ಮೇಶನ್ ದಲ್ಲಿ ಮಿಸ್ಟೇಕ್ ಇದ್ರೆ ಇಲ್ಲಿ ಈಗ ನೋಡ್ರಿ ನಾವು ಎಂಟ್ರಿ ಮಾಡಿ ಒಂದ್ ಕಡೆ ಮಿಸ್ಟೇಕ್ ಆಗಿದೆ. ಮಿಸ್ಟೇಕ್ ಇದ್ರೆ ಇಲ್ಲಿ ಡಿಲೀಟ್ ಕೂಡ ಮಾಡಬಹುದು. ನೀವು ಏನೇ ಮಿಸ್ಟೇಕ್ ಇದ್ರೆ ಇಲ್ಲಿ ಏನ್ ಮಾಡಬಹುದು, ಮ್ಯಾನ್ಯುವಲ್ ಎಡಿಟ್ ಮಾಡಬಹುದು ಅಥವಾ ಡಿಲೀಟ್ ಆಪ್ಷನ್ ತೆಳಗಡೆ ಕೊಟ್ಟಿದ್ದಾರೆ. ಡಿಲೀಟ್ ಮಾಡೋ ಮೂಲಕ ನೀವು ನೆಕ್ಸ್ಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಸೇವ್ ಅಂಡ್ ಕ್ಲಿಕ್ ಮಾಡಿದ್ರ ಇಲ್ಲಿ ಆಪ್ಷನ್ ಬರ್ತಾ ಇದೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಬರ್ತಾ ಇದೆ. ಡಾಕ್ಯುಮೆಂಟ್ ಅಪ್ಲೋಡ್ ಅಲ್ಲಿ ನಿಮ್ಮ ಫೋಟೋ, ಸಿಗ್ನೇಚರ್ ಮತ್ತು ಥಂಬ್ ಅನ್ನ ಇಲ್ಲಿ ಮೊದಲೇ ಕರೆಕ್ಟ್ ಇದ್ರೆ ಅಪ್ಲೋಡ್ ಅಂತ ತೋರಿಸ್ತಾ ಇದೆ. ಅಥವಾ ನೀವು ಇನ್ನೊಮ್ಮೆ ಸೆಲೆಕ್ಟ್ ಮಾಡ್ತೀರಾ, ಚೇಂಜಸ್ ಮಾಡೋದಿದ್ರೆ ಚೇಂಜಸ್ ಮಾಡಬಹುದು. ನಾ ಅಂತೀನಿ ಅವಾಗ ಅಪ್ಲೋಡ್ ಮಾಡಿರ್ತಾರಲ್ವಾ ಅದು ಕರೆಕ್ಟ್ ಇದ್ರೆ ಇಲ್ಲಿ ನೋಡಿಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಮಾಡಿ ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಬಿಫೋರ್ ಯು ಪ್ರೊಸೀಡ್, ನೀವು ಪ್ರೊಸೀಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸಬ್ಜೆಕ್ಟ್ ಗಳನ್ನು ಯು ಟೇಕ್ ಯುವರ್ ಮ್ಯಾನುವಲ್ ಸಬ್ಜೆಕ್ಟ್ ಅಂತ ಕೇಳ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಬಿಫೋರ್ ಪ್ರೊಸೀಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೆಸರು ತೋರಿಸ್ತಾ ಇದೆ. ಏನನ್ನ ಎಡಿಟ್ ಇದ್ರೆ ಹೀಗೆ ಮಾಡಿಕೊಳ್ಳಿ. ಸರ್ ಏನು ಎಡಿಟ್ ಇಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬಹುದು. ನೋ ಕಂಟಿನ್ಯೂ ವಿತ್ ಸಬ್ಜೆಕ್ಟ್ ಸೆಲೆಕ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ವಿಷಯ ತೋರಿಸುತ್ತೆ. ಯಾವ ಸಬ್ಜೆಕ್ಟ್ ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಕನ್ನಡ, ಎಕನಾಮಿಕ್, ಇಂಗ್ಲಿಷ್, ಇಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ. ನಿಮ್ಮ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ, ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿಕೊಳ್ಳಿ, ಅಪ್ಲೈ ಅಂತ ಮಾಡಿ. ಅಪ್ಲೈ ಅಂತ ಮಾಡಿದ್ರೆ ಸೇವ್ ಆಯ್ತು. ಇಲ್ಲಿ ಆಡ್ ಆಗಿದೆ ಸ್ನೇಹಿತರೆ. ಇಲ್ಲಿ ಕ್ಲಿಕ್ ಮಾಡಿ ಮುಂದುವರಿಸಿ. ನೆಕ್ಸ್ಟ್ ಪೇಜ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಬರ್ತಾ ಇದೆ, ಡಿಕ್ಲರೇಷನ್ ಬರ್ತಾ ಇದೆ. ಒಂದು ಡ್ರಾಫ್ಟ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ. ಎಲ್ಲ ಇನ್ಫಾರ್ಮೇಶನ್ ಅನ್ನ ಚೆಕ್ ಮಾಡಿಕೊಳ್ಳಿ. ಎಲ್ಲ ಕರೆಕ್ಟ್ ಇದ್ರೆ ಇಲ್ಲಿ ಎಕ್ಸೆಪ್ಟ್ ಅನ್ನ ಕ್ಲಿಕ್ ಮಾಡಬೇಕು. ಎಕ್ಸೆಪ್ಟ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಫೈನಲ್ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಬೇಕು. ಒಮ್ಮೆ ಡ್ರಾಫ್ಟ್ ಅಪ್ಲಿಕೇಶನ್ ಯಾಕೆ ನೋಡ್ಬೇಕಪ್ಪ ಅಂದ್ರೆ ಫೈನಲ್ ಸಬ್ಮಿಟ್ ಒತ್ತಾದ ಕ್ಷಣ ಕೆಲವೊಮ್ಮೆ ಕೆಇ ಆಪ್ಷನ್ ಕೊಡೋದಿಲ್ಲ ಸ್ನೇಹಿತರೆ ನಿಮಗೆ ಎಡಿಟ್ ಮಾಡೋಕ್ಕೆ. ಅದಕ್ಕೋಸ್ಕರ ಒಮ್ಮೆ ಡ್ರಾಫ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ನೀವು ಒಮ್ಮೆ ಡ್ರಾಫ್ಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಆಗೋ ತನಕ ವೇಟ್ ಮಾಡಿ, ಚೆಕ್ ಮಾಡಿಕೊಳ್ಳಿ, ಅಥವಾ ಬ್ಯಾಕ್ ತಗೊಂಡು ಒಂದೊಂದಾಗಿ ನೀಟಾಗಿ ಚೆಕ್ ಮಾಡಿಕೊಳ್ಳಿ. ಸರಿ ಏನೂ ಮಿಸ್ಟೇಕ್ ಇಲ್ಲಪ್ಪ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ರಿ ಅಕ್ಸೆಪ್ಟ್ ಅಂಡ್ ಫೈನಲ್ ಡಿಕ್ಲರೇಷನ್, ಸಬ್ಮಿಟ್ ಡಿಕ್ಲರೇಷನ್, ಎಸ್ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಡಿಕ್ಲರೇಷನ್ ಸಬ್ಮಿಟೆಡ್ ಅಂತ ಬರುತ್ತೆ. ಇಲ್ಲಿ ಈಗ ನೀವು ನೋಡಬಹುದು ನಿಮಗೆ ನಿಮ್ಮ ಕಾಸ್ಟ್ ಕ್ಯಾಟಗರಿ ವೈಸ್ ನಿಮಗೆ ಏನ್ ತೋರಿಸ್ತಾ ಇದೆಯಪ್ಪ ಅಂದ್ರೆ ಪೇಮೆಂಟ್ ಅನ್ನ ತೋರಿಸ್ತಾ ಇದೆ. ನಿಮ್ಮ ಹೆಸರಿದೆ, ರಿಜಿಸ್ಟರ್ಡ್ ನಂಬರ್ ಇದೆ, ಅದಾಗಣ ನಿಮ್ಮ ರೆಫರೆನ್ಸ್ ನಂಬರ್ ಇದೆ, ಅದಾದ ತಕ್ಷಣ ಫೀಸ್ ಇದೆ. ಚೆಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಎಸ್ ಶೋರ್ ಟು ಪೇ ನಾವ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನಿಮ್ಮ ಇದ್ರೆ ಪೇಮೆಂಟ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಪೇಮೆಂಟ್ ತೋರಿಸ್ತಾ ಇದೆ. ಇದು ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದ್ರೆ ಪೇಮೆಂಟ್ ಆಗುತ್ತೆ. ಇದು ಜಸ್ಟ್ ನಿಮ್ ನಾಲೆಜ್ ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದೀವಿ ಸ್ನೇಹಿತರೆ. ಇದ್ರಾಗ ನಾವು ಫೈನಲ್ ಸಬ್ಮಿಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಕ್ಲಿಕ್ ಮಾಡ್ತಾ ಇದೀವಿ. ಎಸ್ ಎಕ್ಸಿಟ್ ಅಂತ ಕ್ಲಿಕ್ ಮಾಡ್ತಾ ಇದೀವಿ. ನೀವು ಪೇಮೆಂಟ್ ಮಾಡಿಕೊಳ್ಳಿ. ಈಗ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡೋದನ್ನ ತೋರಿಸ್ತೇನೆ. ಈಗ ಅಪ್ಲಿಕೇಶನ್ ನಿಮ್ದು ಫೈನಲ್ ಸಬ್ಮಿಟ್ ಆಯ್ತಾ ಸ್ನೇಹಿತರೆ. ಒಂದ್ಸರಿ ಪೇಮೆಂಟ್ ಸಕ್ಸಸ್ಫುಲಿ ಪೇಮೆಂಟ್ ಆಗೋಣ ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕೆ ಇದೇ ಪೇಮೆಂಟ್ ಹಿಸ್ಟ್ರಿ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಪೇಮೆಂಟ್ ಹಿಸ್ಟ್ರಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಸಕ್ಸಸ್ಫುಲಿ ಪೇಮೆಂಟ್ ಆದ್ರೆ ನಿಮ್ಮ ಅಪ್ಲಿಕೇಶನ್ ತೋರಿಸುತ್ತೆ. ಅಲ್ಲಿ ಮೂಲಕ ಅದನ್ನ ಕ್ಲಿಕ್ ಮಾಡೋ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಹೆಚ್ಚು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮರೆಯದೆ ಈ ವಿಡಿಯೋನ ನೋಡಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಅನ್ನ ಮಾಡ್ರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ KCET ಎಕ್ಸಾಮ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.